ಸುದ್ದಿ ನೋಡೋಣ. ಕಾಂಗ್ರೆಸ್ನಲ್ಲೂ ಕೂಡ ಮುಂದುವರಿತಾ ಇದೆ ಟಿಕೆಟ್ ಆಯ್ಕೆಯ ಕಗ್ಗಂಟು. ತಡರಾತ್ರಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆಯಾಗಿದೆ. ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ 21 ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ. ಅದರಲ್ಲಿ 15 ಕ್ಷೇತ್ರ ಅಂತಿಮ ಆಗಿದೆ ಅಂತ ಹೇಳಲಾಗ್ತಾ ಇದೆ. 14 ಅಥವಾ 15ಕ್ಕೆ ಕೈ ಹೈಕಮಾಂಡ್ ಬುಲಾವ್ ನೀಡೋ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಬರುವಂತೆ ಆ ಶಾರ್ಟ್ ಲಿಸ್ಟ್ ಹಿಡ್ಕೊಂಡು ಹೋಗ್ತಾರೆ. ಅಲ್ಲಿ ಅಂತಿಮ ಆಗುತ್ತೆ, ಆ ನಂತರ ಪಟ್ಟಿ ರಿಲೀಸ್ ಆಗುತ್ತೆ. ವಾರಾಂತ್ಯಕ್ಕೆ ಹೈಕಮಾಂಡ್ ಭೇಟಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ಬಹುತೇಕ ಲೋಕಸಭಾ ಕ್ಷೇತ್ರಕ್ಕೆ ಸಿಂಗಲ್ ನೇಮ್ ಆಯ್ಕೆ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಂದ್ರೆ ನೀನೆ ತಡರಾತ್ರಿ ತನಕ ಏನ್ ಮೀಟಿಂಗ್ ಆಗಿದೆಯಲ್ಲ, ಅದರಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಯಾರೆಲ್ಲ ರೇಸಲ್ಲಿ ಇರ್ತಾರೋ 2-3 ಹೆಸರುಗಳನ್ನ ಫೈನಲ್ ಮಾಡ್ತಾ ಇದ್ರು. ಬಟ್ ಈಗ ಹಾಗಾಗಿಲ್ಲ, ಒಂದೊಂದೇ ಹೆಸರು ಇಟ್ಕೊಂಡು ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಯಾವತ್ತು ಬೇಕಾದ್ರೆ ಕರಿಬೋದು, 14 ಕರಿಬೋದು, 15 ಕರಿಬೋದು. ನಾವಿಲ್ಲಿ ಮುಗಿಸಿದ್ದೀವಿ, ಆಲ್ಮೋಸ್ಟ್ ಎಲ್ಲ ಕ್ಯಾಂಡಿಡೇಟ್ ಮುಗಿಸಿದ್ದೀವಿ. ಸೊ 14-15 ಯಾವಾಗ ಕರೀತಾರೆ, ನಾನು ಚೀಫ್ ಮಿನಿಸ್ಟ್ರು ಇಬ್ಬರು ಆ ಸಭೆಗೆ ಹೋಗ್ತೀವಿ. ಹೋಗಿ ಫೈನಲ್ ಮಾಡ್ಕೊಂಡು ಬರ್ತೀವಿ. ಏಕೆಂದರೆ ಈ ಸೀಟನ್ನು ನಮ್ಮ ಅಭಿಪ್ರಾಯ ಏನೇ ಇರ್ಬೋದು, ಹೈಕಮಾಂಡೇ ತೀರ್ಮಾನ ಮಾಡೋಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಏನೊಂದು ಸಮಿತಿ ಇದೆ, ಆ ಸಮಿತಿಯವರು ಮುಂದೆ ನಾವು ಮಂಡಿಸ್ತೀವಿ. ಆಮೇಲೆ ಅವ್ರು ತೀರ್ಮಾನ ಮಾಡ್ತಾರೆ. ಅದನ್ನು ಡಿಸ್ಕ್ಲೋಸ್ ಮಾಡಲಿಕ್ಕೆ ನಾನು ತಯಾರಿಲ್ಲ. ಬಹುತೇಕ 75% ಸಿಂಗಲ್ ನೇಮ್ ಇದೆ. ಇನ್ನು 21 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಗೆ ತಲೆನೋವಾಗಿದೆಯಂತೆ 6 ಕ್ಷೇತ್ರ. ಕಾಂಗ್ರೆಸ್ಗೆ 6 ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಎದುರಾಗ್ತಾ ಇದೆ. ರಿಪಬ್ಲಿಕಾನದಲ್ಲಿ ಕಾಂಗ್ರೆಸ್ ಮೀಟಿಂಗ್ನ ಇನ್ಸೈಡ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿನ್ನೆ ತಡರಾತ್ರಿ ತನಕ ನಡೆದ ಅಭ್ಯರ್ಥಿಗಳ ಆಯ್ಕೆಯ ಸಭೆ. ಬಹುತೇಕ 2ನೇ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ ಕೈ ನಾಯಕರು. ಸುಮಾರು 15 ಕ್ಷೇತ್ರಗಳ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. 6 ಕ್ಷೇತ್ರಗಳೇ ಸವಾಲಾಗಿದೆ ಕಾಂಗ್ರೆಸ್ ನಾಯಕರಿಗೆ. ಬೆಂಗಳೂರಿನ 3 ಕ್ಷೇತ್ರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೋಲಾರ ಕ್ಷೇತ್ರದ ಟೆನ್ಷನ್ ಇದೆಯಂತೆ ಕಾಂಗ್ರೆಸ್ ನಾಯಕರಿಗೆ. ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿಗಳು ಇಲ್ಲದೆ ರಾಜ್ಯ ನಾಯಕರು ಪರದಾಡ್ತಿದ್ದಾರೆ ಈ ಕ್ಷೇತ್ರಗಳಲ್ಲಿ ಅಂತ ಹೇಳಲಾಗ್ತಾ ಇದೆ. ಯಾವೆಲ್ಲ ಕ್ಷೇತ್ರ? ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೋಲಾರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೋಲಾರ. ನೋಡಿ, ಕ್ಯಾಂಡಿಡೇಟೇ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಒಂದು ಕಡೆ ವಿನಯ್ ಕುಮಾರ್ ಸೊರಕೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ರಮಾನಾಥ್ ರೈ ಅವರು ಆಲ್ರೆಡಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು, ಅವ್ರಿಗೆ ಕೊಡ್ತಾರೆ ಗೊತ್ತೆ. ಒಂದು ಪ್ರಬಲವಾದಂಥದ್ದು. ಹಾಗಂತ BJPಯಲ್ಲಿ ಏನು ಪ್ರಬಲವಾದವರು ಇದ್ದಾರೆ ಅಂತ ನಾನಂತೂ ಹೇಳಲ್ಲ. ಅಲ್ಲಿ BJP ಗೆದ್ದು ಬರ್ತಾ ಇರ್ಬೋದು. ಆದರೆ ಒಬ್ಬ ನಾಯಕ ಹೆಂಗಿರಬೇಕು ಅಂತಂದರೆ ಒಂದು 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 ಜಿಲ್ಲೆಯ ಬಗ್ಗೆ ಒಂದು ಕನಸು ಕಾಣಬೇಕು ರೀ. ಒಂದು ಜಿಲ್ಲೆಯ ಬಗ್ಗೆ ಕನಸು ಕಾಣಬೇಕು. ನೀವು ಉತ್ತರ ಪ್ರದೇಶವನ್ನು ನನಗೆ ನೋಡಿದಾಗ ಅನಿಸೋದು, ಅಲ್ಲಿ ಕಾಂಗ್ರೆಸ್ಸೋ, BJPಯೋ, JDS, ಅಖಿಲೇಶ್ ಯಾದವ, ಮಾಯಾವತಿಯೋ ಅಥವಾ ಯಾರು ಯೋಗಿ ಆದಿತ್ಯನಾಥೋ ಫರಕ್ ಬೀಳೋದಿಲ್ಲ. ಅಲ್ಲಿ ಒಬ್ಬ ಮಂತ್ರಿ ಬಂದವ, ಒಬ್ಬ ಮುಖ್ಯಮಂತ್ರಿ ಆದವರು ಅಲ್ಲಿಂದ ಡೆಲ್ಲಿಗೆ ಒಂದು ದೊಡ್ಡ ರೋಡ್ ಮಾಡ್ತಾರೆ ಈ ಕಡೆಯಿಂದ. ಇನ್ನೊಬ್ಬರು ಬಂದು ಈ ಮಿಡ್ಲಿಂದ ಒಂದು ಮಾಡ್ತಾರೆ, ಇನ್ನೊಬ್ಬರು ಬಂದು ಇನ್ನೊಂದು ಕಡೆ ಮಾಡ್ತಾರೆ, ಇನ್ನೊಂದು ಕಡೆ ಅಪ್ ಆ್ಯಂಡ್ ಡೌನ್ 2 ಮಾಡಿಬಿಡ್ತಾರೆ. ಏನಾದರೂ ಒಂದು ಪ್ರಗತಿಗಳಾಗಬೇಕು ಅಂತ. ಯಾಕೆ ಅಂತಂದರೆ ಈಗ ನೋಡಿ, ಮಂಗಳೂರು ಸೆಂಟ್ರಲ್ಲಿ ಹ್ಯಾರಿಸ್ ಅವರಿಗೆ ಕೊಡಬೇಕು ಅಂತಿದ್ದಾರಂತೆ. ಹ್ಯಾರಿಸ್ ಇಂಟ್ರೆಸ್ಟ್ ಇಲ್ಲ. ಹ್ಯಾರಿಸ್ಗೆ ಯಾಕೆ ಸುಮ್ಮನೆ ಏನು ಶಾಂತಿನಗರದಲ್ಲಿ ಆರಾಮಾಗಿದ್ದೀನಿ. ನೋಡಿ, ಕಾಂಗ್ರೆಸ್ ನಿಜವಾಗಿ ಕಾಂಗ್ರೆಸ್ನ ಆರಂಭಿಕ ಪ್ಲಾನ್ ತುಂಬ ಚೆನ್ನಾಗಿತ್ತು. 10ರಿಂದ 12 ಮಂತ್ರಿಗಳನ್ನು ಇಳಿಸೋದು ಅಂತ, ಕಣಕ್ಕಿಳಿಸೋದು. ಖಂಡಿತವಾಗ್ಲೂ ಅರ್ಧಕ್ಕರ್ಧ ಗೆದ್ದು ಬಿಡ್ತಾ ಇದ್ರು. ಯಾಕಂದರೆ ಅವರು ತನುಮಾನ ಧನದಿಂದ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಅವಕಾಶ ಯಾರು. ಆಗ DK ಶಿವಕುಮಾರ್ ಹೇಳಿದಾಗ ಅವ್ರೇನು ಹೇಳಿದ್ರು, ಇದು ನಮ್ಮನ್ನೆಲ್ಲ ಸೆಂಟ್ರಲ್ ಕಳಿಸ್ಬಿಟ್ಟು ನೀವು ಸೇಫ್ ಗೇಮ್ ಮಾಡೋದು ಅಂತ ಅಂದ್ಬಿಟ್ಟು ಅವರೊಂದು ಪಾನ್ ಪ್ಲೇ ಮಾಡಿದ್ರು. ಏನು, ಅದೆಲ್ಲ ಮಾಡೋದು ಬೇಡ, ನಾವು ಎಲೆಕ್ಷನ್ ಗೆಲ್ಲಬೇಕು ಅಂತಂದರೆ 5 DCM ಮಾಡಿ ಅಂತಂದರು. 5 DCM ಆಗಲಿಲ್ಲ. 5 DCM ಆಗದೇ ಇದ್ದಾಗ ಈಗ ನಮ್ಮ ಮಕ್ಕಳಿಗೆ ಕೊಡಿ, ಮತ್ತೊಂದು ಕೊಡಿ ಅಂತ ಹೇಳುವಾಗ ಇದೇ ಮುಗೀತು ಬಿಟ್ಟರೆ, ಮೊನ್ನೆ ಕೃಷ್ಣ ಬೈರೇಗೌಡರು ಹೇಳಬಿಟ್ರು, ನಾನಂತೂ ನಿಲ್ಲೋದಿಲ್ಲ. ಪಾಪ ಕೃಷ್ಣ ಬೈರೇಗೌಡರು 2 ಸಲ ಲೋಕಸಭಾ ಕ್ಷೇತ್ರಕ್ಕೆ ನಿಂತಿದ್ದಾರೆ. 2 ಸಲ. ಒಮ್ಮೆ ಅನಂತಕುಮಾರ್ ಅವರ ವಿರುದ್ಧ, ಸ್ವರ್ಗೀಯ ಅನಂತಕುಮಾರ್ ಅವರ ವಿರುದ್ಧ, ಮೊನ್ನೆ ಸದಾನಂದ ಗೌಡರ ವಿರುದ್ಧ. ಅನಂತಕುಮಾರ್ ಅವರ ವಿರುದ್ಧ ಸ್ಪರ್ಧೆ ಮಾಡಿದಾಗ ಗೆಲ್ಲುವಂಥ ಎಲ್ಲ ಅವಕಾಶಗಳಿತ್ತು ಬೆಂಗಳೂರು ದಕ್ಷಿಣದಲ್ಲಿ. ಬೇಕಿದ್ರೆ ರಾಜಕೀಯ ವರದಿಗಾರಿಕೆಯಲ್ಲಿದ್ದವರಿಗೆ ಗೊತ್ತಿದೆ. ಆದರೆ ಅನಂತಕುಮಾರ್ ಮತ್ತು SM ಕೃಷ್ಣ ಅವರ ನಡುವೆ ಭಾಳ ಒಳ್ಳೆಯ ಸಂಬಂಧ ಇತ್ತು. ಅನಂತಕುಮಾರ್, SM ಕೃಷ್ಣ ಮತ್ತು ರಾಮಲಿಂಗಾರೆಡ್ಡಿ ಅವರ ಜೊತೆ ಒಳ್ಳೆಯ ಸಂಬಂಧ ಇತ್ತು. ಒಳಪೆಟ್ಟು ಕೊಟ್ಟು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಸೋಲಿಸಿದರು. ಈಗಲೂ ಕೂಡ 3 ಕಡೆ ಬೆಂಗಳೂರಿನಲ್ಲಿ ಅಭ್ಯರ್ಥಿ ಇಲ್ಲ, ದಕ್ಷಿಣ ಕನ್ನಡದಲ್ಲಿ ಅಭ್ಯರ್ಥಿ ಇಲ್ಲ. ಯಾರನ್ನಾದರೂ ಒಂದು ನಿಲ್ಲಿಸಿ ಫೈಟ್ ಮಾಡ್ತಾರೆ. ಕಳೆದ ಬಾರಿ ಇವರು ಯಾರು ಮಿಥುನ್ ರೈ ಸ್ಪರ್ಧೆ ಮಾಡಿದರು. ಅಲ್ಲಿ ಈಗಲೂ ಕೂಡ 5 ಲಕ್ಷ ಓಟ್ ಇದೆ.
ಆಮೇಲೆ ಅಲ್ಲಿ ಜನಾರ್ದನ ಪೂಜಾರಿ ಇದ್ದರು, ವೀರಪ್ಪ ಮೊಯ್ಲಿ ಇದ್ದರು, ಅಥವಾ ಜಾರ್ಜ್ ಫರ್ನಾಂಡಿಸ್ ಇದ್ದರು, ಆಸ್ಕರ್ ಫರ್ನಾಂಡಿಸ್ ಇದ್ದರು. ಮುಂದಿನ ನಾಯಕರನ್ನು ಬೆಳೆಸಲೇ ಇಲ್ಲ ಇವರು, ಬೆಳೆಸಲೇ ಇಲ್ಲ ಆ ಭಾಗದಲ್ಲಿ. ಆಸ್ಕರ್ ಫರ್ನಾಂಡಿಸ್ ಆದ ನಂತರ ಉಡುಪಿಯಲ್ಲಿ ಯಾರು ನಾಯಕ ಕಾಂಗ್ರೆಸ್ಸಲ್ಲಿ ಇಲ್ಲ. ಮಂಗಳೂರಿನಲ್ಲಿ ಜನಾರ್ದನ ಪೂಜಾರಿ ಇರೋ ತನಕ ಜನಾರ್ದನ ಪೂಜಾರಿನೇ, ಆ ನಂತರ ಯಾರು ನಾಯಕ ಇಲ್ಲ. ಅಲ್ಲ ಶೆಟ್ರೆ, ಈಗ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮಾಡ್ಕೊಂಡಿರೋ ಎಡವಟ್ಟನ್ನ ಇವರು ಎನ್ಕ್ಯಾಶ್ ಮಾಡಿಕೊಂಡು ಬಹುತೇಕ ಅತಿ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲುವಲ್ಲಿ ಸಕ್ಸಸ್ ಅಲ್ಲ, ಮಾಡಬೇಕು ಅಂತಂದ್ರೂ ಕೂಡ ಇವರಿಗೆ MP ಕ್ಯಾಂಡಿಡೇಟ್ಗಳು ಬೇಕಲ್ಲ. ನೀವು 10 ಜನ ಮಿನಿಸ್ಟರ್ಗಳನ್ನ ಕಣಕ್ಕಿಳಿಸಿದ್ರೆ ಆಟನೇ ಬೇರೆ ಆಗ್ತಾ ಇತ್ತು. ಬನ್ನಿ, ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜ್, MLA ಕ್ಷೇತ್ರಗಳಲ್ಲಿ ಹೆಂಗಾದರೂ ಮಾಡ್ಬೋದಾಗಿತ್ತು, ಆದರೆ ಈಗ MP ಕ್ಷೇತ್ರಗಳಲ್ಲಿ ಕೊರತೆ ಆಗ್ತಾ ಇದೆ. ಎಲ್ಲೆಲ್ಲಿ ಕೊರತೆ ಆಗ್ತಾ ಇದೆ, 6 ಕ್ಷೇತ್ರ ಕ್ರೂಷಿಯಲ್ ಅಂತ ಹೇಳ್ತಾ ಇದ್ದಾರೆ. ಉಳಿದ ಕಡೆ ಏನು ಅದ್ಭುತ ಕ್ಯಾಂಡಿಡೇಟು ಅಂತ ಯಾರಿದ್ದಾರೆ ಅಂಥದ್ದು? ಏನು ಕಾಂಗ್ರೆಸ್ ಅಪ್ಡೇಟು? ಅಲ್ಲ ಜಯಪ್ರಕಾಶ್, ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನ 3 ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳೇ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಈಗ ನೀವು ಹೇಳ್ತಾ ಇದ್ರಿ ಹ್ಯಾರಿಸ್ ಕೂಡ ನಿಲ್ಲೋಕೆ ಸಾಕಷ್ಟು ಒತ್ತಡ ಇದ್ರು ಕೂಡ ಅವರು ಕ್ಷೇತ್ರವನ್ನು ಕಳೆದುಕೊಳ್ಳೋಕೆ ಅವರು ಇಷ್ಟಪಡ್ತಾ ಇಲ್ಲ. ಇನ್ನು ಬೆಂಗಳೂರು ಸೌತ್ಗೆ ಸೌಮ್ಯ ರೆಡ್ಡಿ ಅವರಿಗೆ ಅಪ್ರೋಚ್ ಮಾಡಲಾಗ್ತಾ ಇದೆ, ಆದರೆ ರಾಮಲಿಂಗಾರೆಡ್ಡಿ ಅವರು ಸುತಾರಾಮ್ ಒಪ್ತಾ ಇಲ್ಲ. ನನಗೆ 2 ದಿನ ಟೈಮ್ ಕೊಡಿ, ನಾನು ವಿಚಾರ ಮಾಡಿ ಹೇಳ್ತೇನೆ, ಅಲ್ಲಿ ಎಷ್ಟೇ ಒತ್ತಡ ಬಂದರೂ ಕೂಡ ಅವರು ಕನ್ಫರ್ಮ್ ಮಾಡ್ತಿಲ್ಲ. ಇನ್ನು ಬೆಂಗಳೂರು ಉತ್ತರಕ್ಕೂ ಕೂಡ ಮೊದಲು ಕುಸುಮಾ ಹೆಸರು ಕೇಳಿಬಂತು, ಆಮೇಲೆ ಇನ್ನೊಂದಿಷ್ಟು ಅಚ್ಚರಿಯ ಅಭ್ಯರ್ಥಿಗಳನ್ನು BJPಯಿಂದ ಕರ್ಕೊಂಡ್ಬರ್ತಾರೆ ಅನ್ನುವಂಥ ಮಾಹಿತಿ ಇತ್ತು, ಅದು ಕೂಡ ಸಕ್ಸಸ್ ಆಗಿಲ್ಲ. ಹಾಗಾಗಿ ಅಲ್ಲಿಯೂ ಕೂಡ ಪ್ರಬಲ ಅಭ್ಯರ್ಥಿ ಕೊರತೆ ಇನ್ನೂವರೆಗೂ ಕಾಡ್ತಾ ಇದೆ. ಹಾಗಾಗಿ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಇನ್ನು ಕೋಲಾರ ಕ್ಷೇತ್ರಕ್ಕೆ ಬಂದರೆ ಮುನಿಯಪ್ಪ ನಿಲ್ಲಕ್ಕೆ ರೆಡಿ ಇದ್ದಾರೆ, ಆದರೆ ರಮೇಶ್ ಕುಮಾರ್ ಬಣ್ಣ ಏನು ಮಾಡುತ್ತೆ ಈ ಬಾರಿ, ಸೋಲ್ಸುವಂಥ ಕೆಲಸ ಮಾಡುತ್ತಾ ಅನ್ನುವಂಥ ಆತಂಕ ಇದೆ. ಹಾಗಾಗಿ ಅದನ್ನು ಕೂಡ ಸೆಟ್ರೇಟ್ ಆಗಬೇಕಾಗಿದೆ. ಆ ಟಿಕೆಟನ್ನು ಘೋಷಣೆ ಮಾಡಿದ್ರೆ ಪೆಂಡಿಂಗ್ ಇಳಿಸ್ಕೊಳ್ಳುವಂಥ ಕೆಲಸ ಮಾಡಲಾಗ್ತಾ ಇದೆ. ಇನ್ನು ದಕ್ಷಿಣ ಕನ್ನಡಕ್ಕೆ ವಿನಯ್ ಕುಮಾರ್ ಸೋರ್ಗೆ ನಿಲ್ಲೋಕೆ ರೆಡಿ ಇದ್ದಾರೆ, ಆದರೆ ಅಲ್ಲಿ BJP ಯಾರು ಅಭ್ಯರ್ಥಿ ಮಾಡ್ತಾರೆ ಅನ್ನೋದ್ರ ಲೆಕ್ಕಾಚಾರದ ಮೇಲೆ ಕಾಂಗ್ರೆಸ್ ಫೈನಲ್ ಮಾಡಬೇಕು ಅನ್ನುವಂಥ ಒಂದಷ್ಟು ಚಿಂತನೆಗಳಿದ್ದಾವೆ. ಹಾಗಾಗಿ ಅಲ್ಲಿಯೂ ಕೂಡ ಪೆಂಡಿಂಗ್ ಇರ್ತಕ್ಕಂಥದ್ದು. ಇನ್ನು ಉತ್ತರ ಕನ್ನಡಕ್ಕೆ ಬರೋದಾದ್ರೆ ಅಲ್ಲಿ ದೇಶಪಾಂಡೆ ಅವ್ರ ಮಗ ರೆಡಿ ಆಗಿದ್ದಾರೆ ಮತ್ತು ಮಾಜಿ ಶಾಸಕಿಯಾದಂಥ ನಿಂಬಾಳ್ಕರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೂ ಕೂಡ ಅಲ್ಲಿ ಈಡಿಗ ಸಮುದಾಯದ ಪ್ರಬಲ ಅಭ್ಯರ್ಥಿ ಯಾರಾದರೂ ಸಿಗ್ತಾರಾ ಅನ್ನುವಂಥ ಒಂದು ಲೆಕ್ಕಾಚಾರಗಳಲ್ಲಿ ಕಾಂಗ್ರೆಸ್ ಹುಡುಕ್ತಾ ಇದೆ. ಅದು ಇಲ್ಲಿವರೆಗೂ ಸಿಕ್ಕಿಲ್ಲ. ಭೀಮಣ್ಣ ನಾಯ್ಕ ಅವರಿಗೆ ನೀವು ಅಭ್ಯರ್ಥಿ ಆಗಿ ಅನ್ನುವಂಥ ಪಟ್ಟು ಹಿಡ್ಕೊಂಡು ಕೂತಿತ್ತು. ಅವರು ಕೊನೆಯದಾಗಿ ಈ ಬಾರಿ ಎಲೆಕ್ಷನ್ ಅನ್ನು ಗೆದ್ದಿದ್ದಾರೆ, ನಾನು ಮತ್ತೆ ಚುನಾವಣೆ ಮಾಡಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿರೋದ್ರಿಂದ ಅಲ್ಲಿ ಒಂದಷ್ಟು ಲೆಕ್ಕಾಚಾರ ಹಾಕಿ ನೋಡೋಣ, ಕೊನೆಯವರೆಗೂ ಕಾಯೋಣ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದ್ದ ಹಾಗೆ ಕಾಣಿಸ್ತಾ ಇದೆ. 21 ಕ್ಷೇತ್ರಗಳ ಪೈಕಿ 15 ಕ್ಷೇತ್ರಗಳು ಬಹುತೇಕವಾಗಿ ಫೈನಲ್ ಆಗಿದ್ದಾವೆ. 14 ಮತ್ತು 15ನೇ ತಾರೀಕಿಗೆ ದೆಹಲಿಯಲ್ಲಿ ಮೀಟಿಂಗ್ ನಡೆಯುತ್ತೆ. ಅವತ್ತು ಸ್ವಲ್ಪ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಂಡು 15 ಸೀಟುಗಳು ಅನೌನ್ಸ್ ಆಗ್ತವೆ ಅನ್ನುವಂಥದ್ದು. ಇನ್ನು ಉಳಿದಂತೆ ಈಗ ಏನು 6 ಕ್ಷೇತ್ರಗಳಿದಾವಲ್ಲ, ಅದು ಕೊನೆಯದಾಗಿ ಬಿಡುಗಡೆ ಆಗುವಂಥ ಲೆಕ್ಕಾಚಾರಗಳು ಕಾಂಗ್ರೆಸ್ನಲ್ಲಿ ಇದಾವೆ. ಜಯಪ್ರಕಾಶ್, ಥ್ಯಾಂಕ್ ಯು. ನಿಮ್ಮೆಲ್ಲ ಮಾಹಿತಿಗಾಗಿ ರಿಪಬ್ಲಿಕ್ ಸರ್ವೆ ಒಂದು ಮಾಡಿತ್ತು. ಆ ಸಂದರ್ಭದಲ್ಲಿ 3 ರಿಂದ 5 ಕಾಂಗ್ರೆಸ್ ಬರುತ್ತೆ ಅಂತಿತ್ತು. ಸಮರ್ಥ ಅಭ್ಯರ್ಥಿಗಳನ್ನು ಈ ಸಂದರ್ಭದಲ್ಲಿ BJPಯ ಒಂದು ಆಂತರಿಕ ಸ್ಫೋಟ ಎಲ್ಲ ಏನಿದೆ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಏನಾದರೂ ಕಣಕ್ಕಿಳಿಸಿದರೆ ಕಾಂಗ್ರೆಸ್ ಸ್ವಲ್ಪ ಮುಂದೆ ಮತ್ತು ಹೋಗಬಹುದು ಅಂತ ಅನಿಸುತ್ತೆ. ಆಮೇಲೆ ನಾನು ಹೇಳಿದ್ನಲ್ಲ, DK ಶಿವಕುಮಾರ್ ಈಗ ಫ್ರೀ ಇದ್ದಾರೆ.